ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯಲ್ಲಿ ಅದ್ದೂರಿಯಾಗಿ ನಡೆದ ಮಲೆ ಮಹದೇಶ್ವರ ಕ್ಷೇತ್ರದ ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿ ರಥೋತ್ಸವ. ಭಕ್ತಾದಿಗಳ ಅನ್ನಪ್ರಸಾದಕ್ಕಾಗಿ ಮಲಾರನ್ನು ಧರಿಸಿ ಭಿಕ್ಷಾಟನೆ ಮಾಡಿ ದವಸ ಧಾನ್ಯ ಸಂಗ್ರಹಿಸಿದ ಪ್ರಕಾಶ್ ಗುರೂಜಿ. ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಸಂತೆಬಾಚಹಳ್ಳಿ ರಸ್ತೆಯ ಬಂಡ ಬೋಯನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಲೆ ಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿ ರಥೋತ್ಸವದ ಅಂಗವಾಗಿ ಜಾನಪದ ಕಲಾತಂಡಗಳ ವೈಭವದ ಅದ್ದೂರಿ ಮೆರವಣಿಗೆಯು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಡೆಯಿತು. ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿಯ ರಥೋತ್ಸವದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಭಕ್ತಾದಿಗಳಿಗೆ ದಾಸೋಹವನ್ನು ಪಡಿಸಲು ಸಂಪ್ರದಾಯದಂತೆ ಮಲೆ ಮಹದೇಶ್ವರ ಸುಕ್ಷೇತ್ರದ ಪೂಜ್ಯಶ್ರೀ ಪ್ರಕಾಶ್ ಗುರೂಜಿಯವರು ಮಲಾರನ್ನು ಧರಿಸಿ ಗ್ರಾಮದ ಮನೆ ಮನೆಗಳಿಗೆ ತೆರಳಿ ಭಿಕ್ಷಾಟನೆಯನ್ನು ಮಾಡಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿದರು. ಮಲೆ ಮಹದೇಶ್ವರರ ಅನುಗ್ರಹದ ವರಪ್ರಸಾದದಿಂದ ಜನಿಸಿರುವ ನೂರಾರು ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಪ್ರಕಾಶ್ ಗುರೂಜಿಯವರು ನಾಮಕರಣವನ್ನು ಮಾಡಿ ಮಕ್ಕಳ ಪೋಷಕರು ಹಾಗೂ ತಂದೆ ತಾಯಿಗಳಿಗೆ ಶುಭ ಹಾರೈಸಿದರು. ಶಿವ ಪಾರ್ವತಿಯರ ಹೂವಿನ ಪಲ್ಲಕ್ಕಿಯ ರಥೋತ್ಸವದ ಅಂಗವಾಗಿ ನೆರೆದಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಗುರೂಜಿ, ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ನಮ್ಮ ಗತವೈಭವದ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲುವ ಮೂಲಕ ಆಚಾರ ವಿಚಾರಗಳು, ಸಾಂಪ್ರದಾಯಿಕ ಪೂಜೆ ಪುರಸ್ಕಾರಗಳ ಬಗ್ಗೆ ತಿಳಿಯಲು ಇಂತಹ ಪೂಜಾ ಕಾರ್ಯಕ್ರಮಗಳು ನಮಗೆ ಮಾರ್ಗದರ್ಶಿಯಾಗಿವೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಲು ಸಾಧ್ಯವಾಗದ ಭಕ್ತಾದಿಗಳು ಬಂಡ ಬೋಯನಹಳ್ಳಿ ಗ್ರಾಮದಲ್ಲಿರುವ ಮಲೆ ಮಹದೇಶ್ವರಲು ನೆಲೆಸಿರುವ ಈ ಸುಕ್ಷೇತ್ರಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಹೋದಾಗ ಅವರ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಬಗೆಹರಿದ್ದು ನೋರಿನಲ್ಲಿ ಹೊಸ ಬೆಳಕು ಮೂಡಿರುವುದು ಮಾದಪ್ಪನ ಅನುಗ್ರಹದ ಪ್ರಸಾದವಾಗಿದೆ. ಆದ್ದರಿಂದ ನಮ್ಮ ಸುಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಜಾನಪದರ ಆರಾಧ್ಯ ದೈವವಾಗಿರುವ ಮಲೆ ಮಹದೇಶ್ವರರು ಆಡಂಬರದ ಪೂಜೆ ಪುರಸ್ಕಾರಗಳ ಬದಲಿಗೆ ನಿಜವಾದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸಿದರೆ ಸಾಕು, ಅನುಗ್ರಹಿಸಿ ಆಶೀರ್ವದಿಸುತ್ತಿರುವುದರಿಂದ ಭಕ್ತಾದಿಗಳು ತಮ್ಮ ಜೀವನದ ಕಷ್ಟಗಳೆಲ್ಲವೂ ಕರಗಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತಿರುವುದು ಈ ಸುಕ್ಷೇತ್ರದಲ್ಲಿ ನಡೆಯುತ್ತಿರುವ ಪವಾಡವಾಗಿದೆ ಎಂದು ಪ್ರಕಾಶ್ ಗುರೂಜಿ ಹೇಳಿದರು. ಸಮಾಜ ಸೇವಕರು ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ಕಾಂಗ್ರೆಸ್ ನಾಯಕರು, ಮೈಸೂರಿನ ಮಿತ್ರ ಫೌಂಡೇಶನ್ ಅಧ್ಯಕ್ಷ ವಿಜಯರಾಮೇಗೌಡ, DCC ಬ್ಯಾಂಕ್ ನಿರ್ದೇಶಕ ಶೀಳನೆರೆ ಅಂಬರೀಶ್ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಡಾ. KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಮಗು ಹಿಂಗಾಸೆ ಕೊಡೋದು ಯಾರು ಬನ್ನಿ ಮಕ್ಕಳು ಕೊಟ್ಟರೆ ನೋಡಿ ನೀರಲ್ಲಿ ಆ ಕಡೆ ಬನ್ನಿ ಒಳ್ಳೆದಾಗಿ ಹೋಗೋ. Kami kutra na kayo
ನಿಮ್ಮಗಳ ಒಳಭಾಗದಲ್ಲಿ ಯಾವ ನೋವುಗಳನ್ನು ಹೊತ್ತಿ ಬೇಡಿ ಬಂದು ಈ ರೂಪದಲ್ಲಿ ನಮಗೆ ಕಷ್ಟಗಳಿಗೆ ನೋವುಗಳಿಗೆ ಮುಂದೆ ಪರಿಹಾರ ಮಾಡಿ ದಾರಿ ತುಳಿಯುವುದಾಗಿ ಬೇಡುತ್ತಿದ್ದೀರೋ ಅನ್ನೋ ನಿಮ್ಮ ಬೇಡಿಕೆ ತಕ್ಕಂತೆ ಈ ಗುರುಮಾತೆಯಿಂದ ಆಶ್ರಯದ ದಾರಿ ಇರುತ್ತೆ ಎನ್ನುವುದಾಗಿ ರೂಪದ ರಕ್ಷಣೆ ಕೊಟ್ಟಿರುತ್ತೇನೆ. ಹಾಗೆ ನಾಮಕರಣ ಎನ್ನುವುದಾಗಿ ಒಂದು ರೂಪವಿರುತ್ತೆ. ಆ ನಾಮಕರಣದ ರೂಪಾಂತವಾಗಿ ಯಜ್ಞನ ರೂಪದಲ್ಲಿ ಇನ್ನೂ ಮುಂದೆ ಬಂದೆಯ ರೂಪಾಂತವಾಗಿ ಬಂದವರಿಗೆ ಮತ್ತೆ ಸಂತಾನಗಳ ಭಾಗ್ಯವನ್ನು ಕೊಟ್ಟು ನಾಮಕರಣ ಮಾಡುವಂಥ ಯೋಗ ಮುಂದೆ ಇರುತ್ತೆ ಎನ್ನುವುದಾಗಿ ರೂಪ ಕೊಟ್ಟಿರುತ್ತೇನೆ. ಹೂಮಾಲೆ ಇಡುವಂಥ ಭಕ್ತಾದಿಗಳು ಹೂಮಾಲೆ ಇಡಿ ಇಟ್ಟಾದ ಮೇಲ್ಭಾಗ ಕಾಲಿಗೆ ನಮಸ್ಕಾರ ಮಾಡುತ್ತಾ ಕಾಲಕ್ಕೆ ಹೊಂದಿಬೇಡ. ಹೂಮಾಲೆ ಇಟ್ಟು ನಿಮ್ಮ ಆತ್ಮೀಯರಿಗೆ ಸ್ಮರಣೆ ಮಾಡಿ ಮುಂದೆ ಹೆಜ್ಜೆ ಹಾಕುವಂಥ ರೂಪಾಂತರವಾಗಿ ನೀವು ತಂದು ಇಡುವಂಥ ಹೂಮಾಲೆಗಳು ಈ ಮಾದರಿಯ ರೂಪಾಂತರವಾಗಿ ನನ್ನ ವ್ಯಾಕರಣದಂಥ ಗುರುಗಳಾದಂಥ ರೂಪಕ್ಕೆ ಅರ್ಪಣೆಯಾಗುತ್ತೆ. ಇಂದು ಈ ಸ್ಥಳದ ಒಳಭಾಗದಲ್ಲಿ ನಂದಿಯ ಮೇಲ್ಭಾಗದಲ್ಲಿ ಕುಳಿತಂತ ಶಿವಪಾರ್ವತಿಯವರ ರಥೋತ್ಸವ ಎನ್ನುವುದಾಗಿ ಕಾಲದ ಒಳಭಾಗ ಬಸವನಿಂದ ಶಿವನ ಒಂದು ರೂಪ ಏರ್ಪಡಿಸಿದ್ದೇನೋ ಮುಂದೂ ಅದೇ ರೂಪಾಂತವಾಗಿ ದಾರಿ ಇರುತ್ತೆ ಎನ್ನುವುದಾಗಿ ನುಡಿಕೊಟ್ಟಿರುತ್ತೇನೆ. ಶರಣಾರ್ಥಿಗಳು ಗುರುದೇವ. ಹೂಮಾಲೆಗಳನ್ನು ಧರಿಸಿ ನಂತರ ಮತ್ತೆ ನುಡಿಕೊಡುತ್ತೇನೆ ಎನ್ನುವುದಾಗಿ ರೂಪಿಸಿರುತ್ತೆ. ಶರಣಾರ್ಥಿಗಳು ಹೂಮಾಲೆಯನ್ನು ಇಡುವವರು ಒಬ್ಬೊಬ್ಬರಾಗಿಟ್ಟು समुद्र
ನೋಡಿದ್ದೀರಾ? ಇಲ್ಲ. ನಿಮ್ಮೆಲ್ಲರ ಭಕ್ತಿಯ ಧೂಪಕ್ಕೆ ಭಗವಂತ ಒಲಿದು ಕೊಟ್ಟಂತ ಹೂವು. ಯಾರ ಧೂಪ? ನೂರಾರು ಕಡೆಯಿಂದ ಮಾದಪ್ಪ ಇದ್ದಾನೆ, ಮುಂದೆ ಒಳ್ಳೆಯದಾಗಿ ದಾರಿ ಬರುತ್ತೆ ಎನ್ನುವುದಾಗಿ ಯಾವ ರೂಪಾಂತವಾಗಿ ನಂಬಿ ಈ ಸ್ಥಳಕ್ಕೆ ಬಂದಿದ್ದೀರೋ, ಬಂದಂತ ನಿಮ್ಮೆಲ್ಲರಿಗೂ ಹೂವಿನ ರೂಪಾಂತವಾಗಿ ಅವರ ಬೇಡಿಕೆಗೆ ತಕ್ಕಂತೆ ದಾರಿ ಕೊಡುತ್ತೇನೆ ಎನ್ನುವುದಾಗಿ ಮಾಯದ ರೂಪದಲ್ಲಿ ಅನುಗ್ರಹಿಸಿದ ಹೂವು. ಯಾವುದೇ ವಿಘ್ನಗಳಿಲ್ಲಲಾರದೆ ಬರುವಂತ ರೂಪಗಳನ್ನು ಅವನ ಪಾದಕ್ಕೆ ಪಡೆದು ಮೊದಲನೇ ಧೂಪ ನಿನಗೆ ಎನ್ನುವುದಾಗಿ ಅರ್ಪಣೆ ಮಾಡಿದ ವಕ್ರತುಂಡ ಈ ವಿನಾಯಕನಿಗೆ ಅರ್ಪಣೆ ಮಾಡೋಣ. ಈ ಗುರುಮಾದಯ್ಯ ಸರ್ವ ದೇವಾನ್ ದೇವತೆಗಳ ರೂಪಾಂತವಾಗಿ ನಿಮ್ಮ ಕುಲ ದೈವಗಳ ಒಡಗೂಡಿ
ಈ ನಮ್ಮ ಆಶೀರ್ವಾದವಿರುತ್ತೆ. ಹೊಸದಾಗಿ ಈ ಸ್ಥಳಕ್ಕೆ ಪ್ರವೇಶ ಮಾಡಿರುವ ಜನ್ಮ ಕೊಡುವ ರೂಪದಲ್ಲಿ ಈ ಧರೆಗೆ ಹೇಗಿದೆಯೋ ಇಡೀ ದೇವಾನುದೇವತೆಗಳ ರೂಪಾಂತವಾಗಿ ಜನ್ಮ ಕೊಡುವ ರೂಪ ಎನ್ನುವುದಾಗಿ ಧೂಪ ಕೊಡುವ ನಂದಿಯ ಮೇಲ್ಭಾಗದಲ್ಲಿ ಕೂತ ಶಿವಪಾರ್ವತಿಯವರ ಪಾದಗಳಿಗೆ ಶಿವಪಾರ್ವತಿಯವರ ಪಾದಾರವಿಂದಕ್ಕೆ ಗೋವಿಂದ, ಶ್ರೀ ವಿಘ್ನೇಶ್ವರರ ಪಾದಾರವಿಂದಕ್ಕೆ ಗೋವಿಂದ, ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಪಾದಾರವಿಂದಕ್ಕೆ